ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರೀ ರಘುತ್ತಮ ತೀರ್ಥರು 14ನೇ ಶತಮಾನದಲ್ಲಿ ಅವತಾರ ಮಾಡಿದ್ದ ಮಹಾನುಭಾವರು. ಅವರು ಜನಿಸಿದ ಕ್ಷಣದಲ್ಲೇ ಅಸಾಮಾನ್ಯ ದಿವ್ಯ ಬಲ, ಬುದ್ಧಿ, ಭಕ್ತಿ ಮತ್ತು ವೈರಾಗ್ಯ ತೋರಿಸಿದರು. ಅವರ ಜನ್ಮ ಸಾಮಾನ್ಯ ಜನ್ಮ ಅಲ್ಲ, ಅದು ಧರ್ಮ ರಕ್ಷಣೆಗೆ ಮತ್ತು ಭಕ್ತರ ಉದ್ಧಾರಕ್ಕೆ ದಿವ್ಯಾವತಾರ. ಶ್ರೀ ರಘುತ್ತಮ ತೀರ್ಥರ ಜೀವನದಲ್ಲಿ ನಾವು 2 ಗುಣಗಳನ್ನು ಕಲ್ತ್ಕೋಬೇಕು. ಮೊದಲನೆಯದು ಅಪಾರ ಜ್ಞಾನ, ಎರಡನೆಯದು ವಿನಯ. ಅವರು ಕೇವಲ ಪೀಠಾಧಿಪತಿಯಲ್ಲ, ವೇದಶಾಸ್ತ್ರಗಳಲ್ಲಿ ಅಪಾರ ಜ್ಞಾನ ಹೊಂದಿದ ಯತಿಶ್ರೇಷ್ಠರು. ಧರ್ಮದಾರಿ ತಪ್ಪುವಾಗ ಸರಿಯಾದ ಮಾರ್ಗ ತೋರಿಸಿದವರು. ಭಕ್ತರು ಕಷ್ಟದಲ್ಲಿ ಬಂದರೆ ಸ್ಪಷ್ಟವಾಗಿ ಪರಿಹಾರ ಹೇಳಿದವರು. ಎಂಥ ಬಹಳವನ್ನು ಮಾಡಿದ್ದಾರೆ ಶ್ರೀಗಳವರು. ದಾಸರೊಂದು ಕಡೆ ಹೇಳ್ತಾರೆ, ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ. ಅಂತ ಜೀವನವನ್ನು ನಡೆಸಿದವರೇ ರಘುತ್ತಮ ತೀರ್ಥರು. ವೈರಾಗ್ಯ ಶಿಖಾಮಣಿಗಳು, ಬಾಲ್ಯದಿಂದಲೇ ವೈರಾಗ್ಯ ತಿಳಿದವರು. ಕೇವಲ ಶ್ರೀಗಳವರಲ್ಲ, ಎಷ್ಟೋ ಯತಿಗಳು, ಸನ್ಯಾಸಿಗಳು ತಮ್ಮ ಜೀವನವನ್ನೇ ಭಗವಂತನಿಗೆ ಅರ್ಪಿಸಿದರು. ಭಗವಂತನ ಕೊಟ್ಟ ಇರೋ ಈ ಶರೀರವನ್ನು ಭಗವಂತನಿಗೆ ಮತ್ತೆ ಅರ್ಪಿಸಿದರು. ಶ್ರೀ ರಘುತ್ತಮ ತೀರ್ಥರ ಜನ್ಮ ಕೂಡ ಅತಿ ಅದ್ಭುತವಾದದ್ದು. ಅವರ ತಂದೆ ತಾಯಿಗಳು ಸಂತಾನವಿಲ್ಲದ ದುಃಖದಲ್ಲಿ ಶ್ರೀ ರಘುವರ್ಯ ತೀರ್ಥರ ಸನ್ನಿಧಾನಕ್ಕೆ ಹೋಗಿ ಅನುಗ್ರಹ ಬೇಡುತ್ತಾರೆ. ಶ್ರೀ ರಘುವರ್ಯ ತೀರ್ಥರು, ನಿಮಗೆ ಸಂತಾನ ಸಿಗುತ್ತದೆ, ಆದರೆ ಆ ಮಗುವನ್ನು ಮಠಕ್ಕೆ ಸಮರ್ಪಿಸಬೇಕು ಎಂದು ಹೇಳುತ್ತಾರೆ. ಅವರ ಮಾತಿಗೆ ಒಪ್ಪಿದರು. ಅವರು ಸುವರ್ಣಪುರಿ, ಈಗಿನ ಸೊನ್ನಿದಲ್ಲಿ ಶ್ರೀಗಳವರು ಹುಟ್ಟಿದ್ದಾರೆ. ಹುಟ್ಟಿದ ಕೂಡಲೇ ಸುವರ್ಣ ಹರಿವಾಣದಲ್ಲಿ ಶಿಶುವನ್ನು ಮಠಕ್ಕೆ ತರಲಾಯಿತು. ಆ ದಿವ್ಯ ಶಿಶುವಿಗೆ ರಾಮಚಂದ್ರ ಎಂದು ಹೆಸರಿಡಲಾಯಿತು. ಬಾಲ್ಯದಲ್ಲೇ ಅವರ ಮಹಿಮೆ ಪ್ರಕಟವಾಯಿತು. 3 ವರ್ಷದ ರಾಮಚಂದ್ರನ ಮುಂದೆ ಒಂದು ದುಷ್ಟಶಕ್ತಿ ಬಂದಿತು. ಆಗ ಆ ಪುಟ್ಟ ಕಾಲಕ ಕೇವಲ ದೃಷ್ಟಿ ಹಾಕಿದ ಕ್ಷಣದಲ್ಲೇ ಆ ದುಷ್ಟಶಕ್ತಿ ಭಸ್ಮವಾಯಿತು. ಇದು ಅವರ ಸಾಮಾನ್ಯ ಬಾಲಕನಲ್ಲ ಎಂಬುದಕ್ಕೆ ಸ್ಪಷ್ಟ ಉದಾಹರಣೆ. ರಾಮಚಂದ್ರನಿಗೆ ಉಪನಯನನಾದ ನಂತರ ಅಧ್ಯಯನ ವೇಗವಾಗಿ ಮುಂದುವರಿಯಾಯಿತು. ಶ್ರೀ ರಘುವರ್ಯ ತೀರ್ಥರು ಬೃಂದಾವನಕ್ಕೆ ಹೋಗಿದ್ದ ಸಮಯ ಸಮೀಪಿಸಿದಾಗ ಮುಂದೆ ಶ್ರೀ ಆದಿವರದಾಚಾರ್ಯರತ್ರ ಪಾಠ ಮುಂದುವರಿಸಬೇಕು ಎಂದು ಆಜ್ಞೆ ಕೊಟ್ಟರು. ಆದರೆ ಕೆಲವು ಕಾರಣಗಳಿಂದ ಅದು ಸಾಧ್ಯವಾಗಲಿಲ್ಲ. ಆಗ ಶ್ರೀ ರಘುವರ್ಯ ತೀರ್ಥರು ಸ್ವಪ್ನದಲ್ಲಿಯೇ ಬಂದು ವೇದಶಾಸ್ತ್ರಗಳ ಗ್ರಂಥಗಳ ರಹಸ್ಯಾರ್ಥ ಮತ್ತೆ ನ್ಯಾಯಸುಧಾ ಪಾಠದಲ್ಲಿ ಬಂದ ಸಮಸ್ಯೆಗಳನ್ನು ಸ್ವಪ್ನದಲ್ಲಿಯೇ ಪರಿಹಾರ ಮಾಡಿದವರು. ಹೀಗೆ ಅವರ ಅಧ್ಯಯನ ಗುರುಗಳ ದಿವ್ಯಾನುಗ್ರಹದಿಂದ ಸಂಪೂರ್ಣವಾಯಿತು. ಗುರು ಸ್ಮರಣೆ ಎಂಥದ್ದು ಅಂದರೆ, ದಾಸರು ಹೇಳ್ತಾರೆ, ಗುರು ಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ, ಗುರು ಸ್ಮರಣೆಯಿಂದ ಸಕಲ ಸಂಪದವು ನಿನಗೆ, ಸ್ಮರಿಸೋ ಗುರುಗಳ ಮನವೇ ಸ್ಮರಿಸೋ ಗುರುಗಳ, ಸ್ಮರಿಸೋ ಗುರುಗಳ ನಿನಗೆ ಪರಮ ಮಂಗಳ. ನೋಡಿ, ಗುರುಗಳ ಮಹಿಮೆ ಅಂತದ್ದು. ಗುರುಗಳ ಚರಣವನ್ನು ಯಾರು ಹಿಡುತ್ತಾರೋ ಅವರಿಗೆ ಗುರುಗಳು ಎಲ್ಲ ಕೊಡ್ತಾರಂತೆ. ನಾವು ಗುರುಗಳ ಚರಣವನ್ನು ಹಿಡಿಲೇಬೇಕು. ಶ್ರೀ ರಘುತ್ತಮ ತೀರ್ಥರು 5 ಭಾವಬೋಧ ಗ್ರಂಥಗಳನ್ನು ರಚಿಸಿದರು. ಬೃಹದಾರಣ್ಯಕೋಪನಿಷತ್ ಭಾಷ್ಯ ಭಾವಬೋಧ, ತತ್ವಪ್ರಕಾಶಿಕಾ ಭಾವಬೋಧ. ಈ ಭಾವಬೋಧವನ್ನು ಶ್ರೀಗಳವರು ಈ ಪುಣ್ಯವಾದ ಶ್ರೀರಂಗದಲ್ಲೇ ರಂಗವಿಮಾನನ್ನು ನೋಡಿ ಬರೆದಿದ್ದಾರೆ. ನಾವು ಈ ಪುಣ್ಯವಾದ ಕ್ಷೇತ್ರದಲ್ಲೇ ವಾರ್ಷಿಕೋತ್ಸವ ಮಾಡ್ತಾ ಇದ್ದೀವಿ. ನಾವು ಅವರ ಕೃಪೆಗೆ ಪಾತ್ರರಾಗಿದ್ದೀವಿ. ಇನ್ನು 4 ಗ್ರಂಥಗಳ ಹೆಸರು: ಬೃಹದಾರಣ್ಯಕೋಪನಿಷತ್ ಭಾಷ್ಯ ಭಾವಬೋಧ, ವಿಷ್ಣು ತತ್ವ ನಿರ್ಣಯ ಟೀಕಾ ಭಾವಬೋಧ, ಸಂನ್ಯಾಯವೃತ್ತಿ ಭಾವಬೋಧ, ಗೀತಾ ಭಾಷ್ಯ ಪ್ರಮೇಯ ದೀಪಿಕಾ ಭಾವಬೋಧ. ಅದಕ್ಕೆ ಅವರ ಇನ್ನೊಂದು ಹೆಸರು ಭಾವಬೋಧಕಾರರು. ಅಷ್ಟೇ ಅಲ್ಲ, ನನ್ನ ಎಡಕಡೆಗೆ ಇರೋದು ಶ್ರೀಗಳವರು ಪ್ರತಿಷ್ಠಾಪನೆ ಮಾಡಿದ್ದ ಭಾವಬೋಧ
ಭಾವಬೋಧ ಪ್ರಾಣದೇವರು. ಅದಕ್ಕೆ ಅವರ ಹೆಸರು ಭಾವಬೋಧ ಆಂಜನೇಯ ಸ್ವಾಮಿ. ಅವರು ಅಸಂಖ್ಯಾತ ಶಿಷ್ಯವರನ್ನು ಪೋಷಿಸಿ ಪ್ರತಿಯೊಬ್ಬ ಶಿಷ್ಯರನ್ನು ಮಹಾಪಂಡಿತರಾಗಿ ರೂಪಿಸಿದರು. ಯಚ್ಚಿಷ್ಯ ಶಿಷ್ಯ ಶಿಷ್ಯಾದ್ಯ ಟಿಪ್ಪಣ್ಯಾಚಾರ್ಯ ಸಂಹಿತಃ. ಅವರ ಶಿಷ್ಯರೆಲ್ಲರೂ ಟಿಪ್ಪಣಿಕಾರರೇ. ಅವರ ಸನ್ಯಾಸ ಶಿಷ್ಯರಲ್ಲಿ ಪ್ರಸಿದ್ಧರಾದವರು ಶ್ರೀ ರಘುಪತಿ ತೀರ್ಥರು, ಶ್ರೀ ವೇದವ್ಯಾಸ ತೀರ್ಥರು, ಶ್ರೀ ವೇದೇಶ ತೀರ್ಥರು. ಗೃಹಸ್ಥ ಶಿಷ್ಯರಲ್ಲಿ ಕೂಡ ಅನೇಕ ಪಂಡಿತರಿದ್ದಾರೆ. ಅವರಲ್ಲಿ ಕೆಲವರು ತರಂಗಿಣಿ ರಾಮಾಚಾರ್ಯರು, ರೊಟ್ಟಿ ವೆಂಕಟಾದ್ರಿ ಭಟ್ಟರು, ಆನಂದ ಭಟ್ಟಾರಕರು. ಒಂದು ಸಲ ಶ್ರೀಗಳವರು ತಿರುಕೊಯ್ಲೂರು ಸುತ್ತ ಇದ್ದಾಗ ಒಬ್ಬ ಗೃಹಸ್ಥ ತಮ್ಮ ಮಕ್ಕಳೆಲ್ಲರೂ ಸತ್ತೋಗುತ್ತಾ ಇದ್ದಾರೆ, ಆದ್ದರಿಂದ ಅವರ ಹೆಂಡತಿ ಮಾನಸಿಕ ಅಸ್ವಸ್ಥತೆಗೆ ಒಳಗಾಗಿದ್ದಳು, ತುಂಬ ದುಃಖದಲ್ಲಿ ಇದ್ದ. ಆಗ ಅವನ ಹೆಂಡತಿಯನ್ನು ಶ್ರೀಗಳವರ ಸನ್ನಿಧಾನಕ್ಕೆ ಕರೆದುಕೊಂಡು ಬಂದ. ಶ್ರೀಗಳವರು ಗುರುಗಳು ಮತ್ತೆ ರಾಮದೇವರನ್ನು ಸ್ಮರಿಸಿ ಮಂತ್ರಾಕ್ಷತೆಯನ್ನು ಕೊಟ್ಟು ಅಷ್ಟೇ ಅವರಿಗೆ ಆಯುಷ್ಮಂತ ಮಗು ಜನಿಸಿತು. 1596ನಲ್ಲಿ ಪುಷ್ಯಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದು ಶ್ರೀಗಳವರು ಬೃಂದಾವನಸ್ಥರಾಗಿದ್ದರು. ಅವರ ಬೃಂದಾವನ ಮೇಲೆ ಯಾವುದೇ ಮೇಲ್ಛಾವಣಿಯೂ ಇಲ್ಲ. ಅದು ವೈರಾಗ್ಯ ಸಂಕೇತ. ಅದಕ್ಕೆ ಅವರು ವೈರಾಗ್ಯ ಶಿಖಾಮಣಿಗಳು. ಎಡದ ಕಡೆಗೆ ಹುಣಸೆ ಮರವು, ಬಲದ ಕಡೆಗೆ ಪಿನಾಕಿನಿ ನದಿ ಇದೆ. ಎಡದ ಕಡೆಗೆ ಹುಣಸೆ ಮರವು, ಬಲದ ಕಡೆಗೆ ಪಿನಾಕಿನಿ. ಇದರ ಶ್ರೀ ರಘುತ್ತಮರ ಅಡಿಗೆ ನಮಿಸುವೆ. ಎಲ್ಲ ಶಿಷ್ಯ ಜನರ ಮನಸ್ಸಿನಲ್ಲಿರುವ ಅಭಿಷೇಕಗಳನ್ನು ಸಲ್ಲಿಸುತ್ತಿಹರು ಸಲ್ಯದಿಂದಲೇ. ಇಲ್ಲಿಗೂ ಶ್ರೀಗಳವರು ನಮ್ಮೆಲ್ಲರನ್ನು ಅನುಗ್ರಹ ಮಾಡ್ತಾ ಇರ್ತಾರೆ. ಅವರ ಆರಾಧನೋತ್ಸವಕ್ಕೆ ಸಾವಿರಾರು ಜನ ಸೇರ್ತಾರೆ. ದಾಸರು ಹೇಳುವಂತೆ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ, ಕೃಷ್ಣ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನಬಾರದೆ. ನಾವು ಎಲ್ಲ ಮಾಡ್ತೀವಿ, ಎಲ್ಲ ಪೂಜಾ ಮಾಡ್ತೀವಿ, ಮತ್ತೆ ಪಾರಾಯಣ ಮಾಡ್ತೀವಿ. ಆದರೆ ನಮಗೆ ಯಾಕೆ ಪುಣ್ಯ ಸಿಗಲಿಲ್ಲ? ಯಾಕೆ ಅಂದರೆ ಈ ದಾಸರು ಮತ್ತೆ ಹೇಳ್ತಾರೆ, ನೀವೆಲ್ಲರೂ ಗುರುಗಳ ಚರಣವನ್ನು ಹಿಡಿಯಲ್ಲ. ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪರಿಪರಿಶಾಸ್ತ್ರವನ್ನೋದಿದರೇನು ವ್ಯರ್ಥವಾಯಿತು ಭಕುತಿ, ಪರಿಪರಿಶಾಸ್ತ್ರವನ್ನೋದಿದರೇನು ವ್ಯರ್ಥವಾಯಿತು ಭಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಅವರ ಜೀವನದಲ್ಲಿ ಬಾಲ್ಯದಿಂದಲೇ ದಿವ್ಯ ತೇಜಸ್ಸು, ಗುರುಭಕ್ತಿ, ಶಾಸ್ತ್ರಜ್ಞಾನ ಇವೆಲ್ಲವೂ ಸಂಪೂರ್ಣವಾಗಿ ಕಂಡು ಬರುತ್ತವೆ. ಆದ್ದರಿಂದ ಅವರು ಕೇವಲ ಪೀಠಾಧಿಪತಿಯಲ್ಲ, ಸಮಗ್ರ ದ್ವೈತ ಸಿದ್ಧಾಂತಕ್ಕೆ ಒಂದು ಪ್ರಕಾಶ ಸ್ತಂಭವಾಗಿದ್ದಾರೆ. ಶ್ರೀ ರಘುತ್ತಮ ತೀರ್ಥ ಗುರು ಸಾರ್ವಭೌಮರ ದಿವ್ಯ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ನನ್ನ 2 ಮಾತುಗಳನ್ನು ಶ್ರೀ ರಘುತ್ತಮ ತೀರ್ಥರ ಚರಣಾರವಿಂದರಿಗೆ ಸಮರ್ಪಿಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಬ್ರಹ್ಮಾಂತ ಗುರುವತ್ ಸಾಕ್ಷಾತ್ ಇಷ್ಟಂ ದೇವಂ ಶ್ರೇಯಃಪತಿಃ ಆಚಾರ್ಯ ಶ್ರೀ